ಮಾರ್ಕ್ 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 ಎಲ್ಲ ಕಡೆ ಮಾರ್ಕ್ ದೇವ. ಸೊ ಡಿಸೆಂಬರ್ 25, 2025 ಅಂದರೆ ನೆನ್ನೆ ಸೊ ಕಿಚ್ಚ ಸುದೀಪ್ ಅವರ ಒಂದು ಸಿನಿಮಾ ತೆರೆಗೆ ಬರುತ್ತೆ, ಅದುವೇ ಮಾರ್ಕ್. ನೆನ್ನೆ ಎಲ್ಲ ಎಂಟೈರ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಬ್ಲಾಕ್ ಬಸ್ಟರ್ ಕ್ರಿಸ್ಮಸ್ ಹಿಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಲೆವೆಲ್ಗೆ ಮೂಡ್ ಬಂದಿದೆ. ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಅಥವಾ ಒಂದು ಕಿಚ್ಚ ಸುದೀಪ್ ಅವರ ಒಂದು ಸ್ವ್ಯಾಗ್, ಕಿಚ್ಚ ಸುದೀಪ್ ಅವರ ಒಂದು ಆ್ಯಟಿಟ್ಯೂಡ್, ಸ್ಟೈಲ್, ಅವರ ಮ್ಯಾನರಿಸಮ್, ಒಂದೊಂದು ಆ್ಯಕ್ಷನ್ನು ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಇದೆ. ಸೊ ಸಿನಿಮಾದ ಕಲೆಕ್ಷನ್ ಬಗ್ಗೆ ನಾನು ಇವಾಗ ವೀಡಿಯೋ ಆಲ್ರೆಡಿ ಸ್ಟಾರ್ಟ್ ಮಾಡಬೇಕು ಅಂತಲೇ ಇದ್ದೆ. ನಿಮಗೆ ಆಲ್ರೆಡಿ ಹೇಳಿದ್ದೆ ಮುಂಚೆ ಕೂಡ, ನಾನು ಫಸ್ಟ್ ಡೇಯಿಂದನೇ ನಿಮಗೆ ಕಲೆಕ್ಷನ್ ವೀಡಿಯೋನ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಹಾಕುವಂಥ ವೀಡಿಯೋ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ದಟ್ ಇಮಿಡಿಯೇಟಾಗಿ ವೀಡಿಯೋನ ನೋಡ್ಬೋದು ಆ್ಯಂಡ್ ಇನ್ಫಾರ್ಮೇಷನ್ ಕೂಡ ಬೇಗನೆ ತಿಳ್ಕೊಬೋದು. ಸೊ ನಾನಿವಾಗ ಸುಮ್ಮನೆ ಜನ ಹೇಳ್ತಾರೆ ಸೊ ಅಷ್ಟು ಕೋಟಿ ಮಾಡ್ತು, ಇಷ್ಟು ಕೋಟಿ ಮಾಡ್ತು ಅಂತ ಏನೋ ನಂಬರ್ಸ್ ಇರಲ್ಲ, ಸುಮ್ಮನೆ ಕ್ಲಾರಿಟಿ ಇಲ್ಲದೆ ಮಾತಾಡ್ತಾರೆ. ಸೊ ಸುಮ್ಮನೆ ಇವಾಗ ಸುಮ್ಮನೆ ಫೇಕ್ ಪೇಜಸ್ಸಲ್ಲಿ ಅಷ್ಟು ಮಾಡ್ತು, ಸೊ ಅವೆಲ್ಲ ಬೇಡ. ಒಂದು ಜೆನ್ಯೂನ್ ಸೋರ್ಸ್ ಅಂತ ಇರುತ್ತೆ ಗಾಯ್ಸ್. ಆ ಜೆನ್ಯೂನ್ ಸೋರ್ಸಿಂದ ಬರಬೇಕು ಯಾವಾಗಲೂ ಒಂದು ನಂಬರ್ ತೊಗೊಂಡು. ಸುಮ್ಮನೆ ಯಾರೊಬ್ಬರು ಪೋಸ್ಟ್ ಮಾಡಿದ ತಕ್ಷಣ ಅದು ನಿಜ ಆಗಿಬಿಡಲ್ಲ. ಸೊ ಹಾಗಾಗಿ ನಾನು ಇವಾಗ ಏನು ಹೇಳ್ತಿದ್ದೀನಿ, ಸೊ ಇದು ಬಂದುಬಿಟ್ಟು ಜೆನ್ಯೂನ್ ಸೋರ್ಸಿಂದ ನಾನು ಕೂಡ ಇಷ್ಟೊತ್ತು ವೆಯ್ಟ್ ಮಾಡಿ, ಸೊ ನನಗೆ ಅದಕ್ಕೋಸ್ಕರನೇ ಲೇಟ್ ಆಯಿತು ನಾನು ಇವಾಗ ವೀಡಿಯೋ ಅಪ್ಲೋಡ್ ಮಾಡೋದು. ಸೊ ತುಂಬ ಒಂದು ಒಳ್ಳೆ ಜೆನ್ಯೂನ್ ಸೋರ್ಸಿಂದನೇ ನಾನು ನಂಬರ್ನ ತೊಗೊಂಡು ಬಂದಿದ್ದೀನಿ. ನನಗೆ ಶಾಕ್ ಆಯಿತು. ಬಿಕಾಸ್ ಯಾಕೆಂದರೆ ಒಂದು ಸಿನಿಮಾ ಬರ್ತಾ ಇದೆ ಅಂತಂದರೆ ಆಪೋಸಿಟ್ ಸಿನಿಮಾ ಕೂಡ ಅಲ್ಲಿ ಬರ್ತಾ ಇದೆ. ಅಂದರೆ ಅದು ಯಾರ್ದು ಅಂದರೆ ಅದು 45, ಅದು ನಮ್ಮ ಕನ್ನಡ, ಅದು ಕೂಡ ನಮ್ಮ ಕನ್ನಡ ಸಿನಿಮಾ, ಅದು ಕೂಡ ನಮ್ಮ ಶಿವಣ್ಣ ಹಾಗೂ ನಮ್ಮ ಉಪ್ಪಿ ಸರ್ ಹಾಗೂ ನಮ್ಮ ರಾಜ್ವಿ ಶೆಟ್ಟಿ ಅವರ ಒಂದು ಸಿನಿಮಾ, ಅರ್ಜುನ್ ಜನ್ಯ ಅವರ ಮೊದಲನೇ ಡೈರೆಕ್ಷನಲ್ಲಿ ಮೂಡಿ ಬಂದಂಥ ಸಿನಿಮಾ. ಸೊ ಅದಕ್ಕೂ ಕೂಡ ಒಳ್ಳೆ ಕ್ರೇಜಿ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಕಡೆ. ಸೊ ಅದು ಕೂಡ ಒಳ್ಳೆ ಕಲೆಕ್ಷನ್ ಮಾಡಿದೆ. ಸೊ ಅದ್ರದ್ದು ಸಪ್ರೇಟಾಗಿ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಮ್ಯಾಕ್ಸ್ ವಿಚಾರಕ್ಕೆ ಬಂದ್ಬಿಡೋಣ. ಸೊ ಮಾರ್ಕ್ ನೋಡಿ, ಇನ್ನೂ ಮ್ಯಾಕ್ಸ್ ಗುಂಗಲ್ಲೇ ಇದ್ದೀವಿ ನಾವು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಕಳೆದೇ ಇಲ್ಲ. ಸೊ ಆ ಲೆವೆಲಿಗೆ ಮ್ಯಾಕ್ಸ್ ಆ ಥರ ಹವಾ ಮಾಡೋಗಿದೆ. ಸೊ ಅದೇ ರೀತಿ ಮಾರ್ಕ್ ಕೂಡ ಇವಾಗ ಬೆಂಚ್ ಮಾರ್ಕ್ನ ಸೆಟ್ ಮಾಡಲಿ. ಸೊ ಮ್ಯಾಕ್ಸ್ನ ದಾಟ್ಕೊಂಡು ಮುಂದಕ್ಕೆ ಹೋಗಲಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಸೊ ಮೊದಲನೇ ದಿನದ ಗಳಿಕೆ ಬಂದುಬಿಟ್ಟು 15,90,00,000 ರೂಪಾಯಿ. ಸೊ ಮಾರ್ಕ್ ಸಿನಿಮಾ ಒಂದು ಕಲೆಕ್ಷನ್ ಮಾಡಿದೆ. ಇದು ಒಂದು ಖುಷಿ ವಿಚಾರ. ಬಿಕಾಸ್ ಯಾಕೆಂದರೆ ಕಿಚ್ಚ ಸುದೀಪ್ ಅವರ ಒಂದು ಸಿನಿಮಾ ಏನು ಗುರು ಇದು ಕಲೆಕ್ಷನ್ನು, ಸೀರಿಯಸ್ಲಿ. ಒಂದು ಏನಂತಾರೆ, ಇನ್ನೊಬ್ಬ ಸ್ಟಾರ್ ಸಿನಿಮಾದಲ್ಲಿ ಬಂದರು, ಇನ್ನೊಬ್ಬ ಸ್ಟಾರ್ ಸಿನಿಮಾ ಆಪೋಸಿಟ್ ಬರ್ತಾಯಿದ್ರು ಕೂಡ ಅಷ್ಟಾಗಲ್ಲ. ಬಿಕಾಸ್ ಈ ಥರ ಡಬಲ್ ಸ್ಟಾರ್ಸ್ ಸಿನಿಮಾ ಈ ಥರ ಬಂದಾಗ ಸೊ ಎಲ್ಲ ಒಂದು ಕಡೆ ಬಾಕ್ಸ್ ಆಫೀಸ್ಗೆ ಹೊಡೆತ ಬಿದ್ದೇ ಬೀಳುತ್ತೆ. ಸೊ ಯಾವುದೇ ರೀತಿ ಸ್ಟಾರ್ ವಾರ್ ಇಲ್ಲ ಅಂತಂದ್ರೂ ಕೂಡ ಸ್ವಲ್ಪ ಗಳಿಕೆಯಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ 100 ರೂಪಾಯಿ ಅಂತ ಅಂದರೆ 100 ರೂಪಾಯಲ್ಲಿ 60 ರೂಪಾಯಿ 45 ಸಿನಿಮಾಗೆ ಹೋಗ್ಬೋದು, 40 ರೂಪಾಯಿ ಮಾರ್ಕಿಗೆ ಬರ್ಬೋದು. ಅಥವಾ ಅದೇ ಉಲ್ಟಾ ಆಗ್ಬೋದು, 60 ರೂಪಾಯಿ ಮಾರ್ಕಿಗೆ ಅಥವಾ 40 ರೂಪಾಯಿ 45ಗೆ. ಸೊ ಆ ರೀತಿ ಆಗ್ಬೋದು. ಬಟ್ ಇಲ್ಲಿ ಆ ರೀತಿ ಆಗಿಲ್ಲ. ಸೊ ಮಾರ್ಕ್ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಎಲ್ಲ ಕಡೆ ಬಿಕಾಸ್ ಇವತ್ತು ಕೂಡ ಬುಕಿಂಗ್ಸ್ ನೆಕ್ಸ್ಟ್ ಲೆವೆಲ್ ಆಗ್ತಿದೆ. ಸೊ ಇವತ್ತು, ನಾಳೆ, ನಾಡಿದ್ದು ಎಂಟೈರ್, ಬಿಕಾಸ್ ನಾಳೆ ನಾಡಿದ್ದು ಅಂತ ವೀಕೆಂಡ್ ಬಿಡಿ, ಕ್ರಿಸ್ಮಸ್ ಹಾಲಿಡೇ ಇದೆ. ಸೊ ಕಂಪ್ಲೀಟ್ ಇನ್ನೂ ಒಂದು ವಾರ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ BMS ಕೂಡ ಎಲ್ಲ ಕಡೆ ಫುಲ್ಲು ಬುಕ್ ಆಗಿಬಿಟ್ಟಿದೆ. ಎಲ್ಲೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ, ಇನ್ಕ್ಲೂಡಿಂಗ್ ಎವ್ರಿವೇರ್, ಎಲ್ಲ ಆಲ್ ಓವರ್ ಕರ್ನಾಟಕ ನಾನು ಹೇಳ್ತಿರೋದು. ಸೊ 1ನೇ ತಾರೀಕು ಮೇಲೆ ಆಂಧ್ರ, ತಮಿಳ್, ಮಲಯಾಳಂ ಅಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾ ದಯವಿಟ್ಟು ತುಂಬ ಚೆನ್ನಾಗಿದೆ, ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಇನ್ನೂ ಕಲೆಕ್ಷನ್ ವೀಡಿಯೋಸ್ ಎವ್ರಿ ಡೇ ಬರ್ತಾ ಇರುತ್ತೆ. ಸೊ ಇವಾಗ ಬಂದುಬಿಟ್ಟು 15,90,00,000 ರೂಪಾಯಿ ಕಲೆಕ್ಷನ್ ಮಾಡಿದೆ. ಸೊ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಸೆಕೆಂಡ್ ಡೇದು ಕಲೆಕ್ಷನ್ ಜೊತೆಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ. ಬಾಯ್.